ಇವತ್ತು ನಾವು ಸರ್ಕಾರದ ದೌರ್ಜನ್ಯವನ್ನು ಖಂಡಿಸಿ ಮತ್ತು ಜಿಲ್ಲಾಡಳಿತವನ್ನು ಖಂಡಿಸಿ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡಿದರೆ ಕೂಡಲೇ ನಮ್ಮ ಹೋರಾಟಗಾರನ ಬಿಡುಗಡೆ ಮಾಡಬೇಕು. ನಮ್ಮ KDB ಏನಾದರೂ ಸ್ವಾಧೀನಪಡಿಸಿದರೆ ಭೂಮಿಯನ್ನು ವಾಪಸ್ ಪಡಿಬೇಕನ್ನೋ ನಿಟ್ಟಿನಲ್ಲಿ ಈ ಹೋರಾಟ ಹಮ್ಮಿಕೊಂಡಿದ್ದೀರಿ. ಏನಾದರೂ ಬಂಧನ ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ನಿಟ್ಟಿನಲ್ಲಿ ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಭೂಮಿಗೆ ಏನಿವತ್ತು ರೈತರು ಇವತ್ತು ಹೋರಾಟ ಮಾಡ್ತಾ ಇವತ್ತು ನಮ್ಮ ರಾಜ್ಯ ನಮ್ಮ ರೈತ ನಾಯಕರನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ರೈತ ನಾಯಕರನ್ನು ಕೂಡಲೇ ಅಲ್ಲಿ ಬಿಡುಗಡೆ ಮಾಡ್ತಾ ಹೊರಟು ಬಿಡ ಹೇಳಿಲ್ವಾ ಬಂದು ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಗಾಡಿ ತಗೊಂಡೋಣ ಸರ್ಕಾರಕ್ಕೆ ರೈತ ಮುಖಂಡರನ್ನು ಅರೆಸ್ಟ್ ಮಾಡಿರುವ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅಮಾನತು ಮಾಡಲೇಬೇಕು. ರೈತರ ದೌರ್ಜನ್ಯಕ್ಕೆ, ರೈತ ವಿರೋಧಿ ಪೊಲೀಸರ ದೌರ್ಜನ್ಯಕ್ಕೆ, ರೈತರ ಪೊಲೀಸ್
ರೈತ ವಿರೋಧಿ ಪಾಲಿತರಾಗಿ ದೊಡ್ಡಕ್ಕೆ ನಾಯಕರನ್ನ ಮಾತುಕತೆ ಮಾಡಿದ್ರು ನೈವಂತಿಕ ಸರ್ಕಾರ ಈ ತರ ಮಾಡಬಹುದಾ? ಬ್ರಿಟಿಷ್ ಸರ್ಕಾರಕ್ಕಿನ್ನ ಕಡೆ ಆಗ್ಬಿಡ್ತಾ ಇದ್ದು, ಬ್ರಿಟಿಷರು ಮಾಡ್ತಾ ಇದ್ದಕ್ಕಿನ್ನ ಜಾಸ್ತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು. ರೈತ ವಿರೋಧಿ ಕಾಯ್ದೆಗಳನ್ನ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ, 30 ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಯಾಕೆ ಮಾಡಿದ್ದಾರೆ ಇದು? ದೇಶ ರೈತ ವಿರೋಧಿ ಕಾಯ್ದೆಗಳು 3ನ ದೇಶದಲ್ಲಿ ಎಲ್ಲೂ ಇದ್ದೀರಾ? ಇವತ್ತು ರೈತರು ಒಪ್ಪಿಗೆ ಇಲ್ದಿರಾ? ರೈತರ ಭೂಮಿನ ಕದಿಯ ಅಂತ ಹುನ್ನಾರ ಮಾಡ್ತಾ ಇದ್ದಾರೆ ಇವರು. ರಾಜಕೀಯ ನಾಯಕರಾಗ್ಬೋದು, ಅಧಿಕಾರಿಗಳಾಗ್ಬೋದು, ದಳ್ಳಾಳಿಗಳು, ಈ 3 ಜನ ಸೇರ್ಕೊಂಡು KIDB ಹೆಸರಲ್ಲಿ ಒಂದು ದಳ್ಳಾಳಿಗಳ ಒಂದು ಗುಂಪೆ ಮಾಡಿಕೊಂಡು ಒಳ್ಳೆ ಒಳ್ಳೆ ಫಲವತ್ತಾದಂಥ ಭೂಮಿಗಳನ್ನ ಒಡೆಯೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಕೈಗಾರಿಕೆಗಳು ಇದುವರೆಗೂ ಇವರು ವಶಪಡಿಸ್ಕೊಂಡಿರೋ ಕೈಗಾರಿಕೆಗಳಲ್ಲಿ ಎಷ್ಟು ಭೂಮಿಯಲ್ಲಿ ಎಷ್ಟು ಕೈಗಾರಿಕೆ ಮಾಡಿದಾರಪ್ಪ? 20% ಕೂಡ ಮಾಡಲಿಲ್ಲ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ KIDBಯಲ್ಲಿ ಸಭೆಯನ್ನು ಅರೇಂಜ್ ಮಾಡಿ ನಮ್ಮ ರೈತ ನಾಯಕರನ್ನು ಅಲ್ಲಿ ಮಾತುಕತೆಗೆ ಸಭೆಗೆ ಕರೆದು ಇವತ್ತು ನೈವಂಚಕ ಸರ್ಕಾರ ನಮ್ಮ ನಾಯಕರನ್ನ ಬಂಧನ ಮಾಡಿ ಸರ್ಕಾರ ನಮ್ಮ ರೈತರನ್ನ ಬಂಧಿಸಿದೆ. ಯಾವ ತಪ್ಪು ಮಾಡಿದೆ ಅಂತ ಬಂಧಿಸಿದ್ದಾರೆ. ಅವ್ರಿಗೇನು ಸ್ವಲ್ಪನಾದ್ರೂ ಮನುಷ್ಯತ್ವ ಆದ್ರೂ ಇದ್ರೆ ನಮ್ಮ ರೈತರ ಮುಖಂಡರನ್ನ ಇವತ್ತು ಬಿಡುಗಡೆ ಮಾಡ್ಬೇಕು. ಯಾಕೆ ಏನ್ ಮಾಡಿದ್ದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ಬೇಕು ನಮ್ಮ ರೈತರನ್ನ. ನಾವು ಎಷ್ಟು ಶಾಂತಿಯುತವಾಗಿ ಹೋದ್ರು ನಮ್ಮನ್ನ ತುಳಿಯೋ ಮಟ್ಟದಲ್ಲೇ ಇದಾರಲ್ಲ, ನಮ್ಮನ್ನ ಕಾಲ್ ಕಸವಾಗಿ ನೋಡದೆ ಅಲ್ದ ನಮ್ಮ ರೈತರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೆ ಮಾಡ್ಲಿ, ಇವಾಗ ನಮ್ಮನ್ನೆಲ್ಲ ಮಾಡ್ಲಿ ನೋಡೋಣ. ಯಾಕೆ ಮಾಡ್ಬೇಕು ನಮ್ಮ ರೈತರು? ಯಾಕೆ ಕರೆದು ನಮ್ಮನ್ನ ಅಲ್ಲಿಗೆ ಹೋಗಿ ಅವ್ರನ್ನ ಯಾಕೆ ಬಂಧಿಸಬೇಕಾಗಿತ್ತು? ಅವರು ನಮ್ಮ ರೈತರು ಏನಂತ ತಪ್ಪು ಮಾಡಿದ್ದಾರೆ? ನಮ್ಮ ಭೂಮಿಯಲ್ಲಿ ನಾವು ದುಡ್ಕೊಂಡು ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲಲ್ಲ ಈ ಸರ್ಕಾರ. ಇದೇನ್ ಸರ್ಕಾರನ? ಇಲ್ಲ ಜನಗಳನ್ನ ಏನೋ ಹಿಂಸೆ ಕೊಟ್ಟು ರಕ್ತ ಇರ್ತಾ ಇದಾರ ಸರ್ಕಾರ. ಇದೊಂದು ಸರ್ಕಾರನ? ಇಂಥ ಸರ್ಕಾರ ನಮ್ಗೆ ಬೇಕಾ? ರೈತರನ್ನ ಅಷ್ಟು ಕೀಳು ಮಟ್ಟವಾಗಿ ನೋಡ್ತಾ ಇದಾರಲ್ಲ. ರೈತರು ಬೆಳೆದ ಅನ್ನ ತಿನ್ನಲ್ಲ, ಅವರ ಹೊಟ್ಟೆಗೆ ಅನ್ನ ತಿಂದು ರೈತರನ್ನ ತುಳಿಯ ಕಾಲ್ ಕಸವಾಗಿ ನೋಡ್ತಾ ಇದಾರೆ. ಅವ್ರಿಗೆ ಒಳ್ಳೇದಾಗುತ್ತಾ? ಅವ್ರಿಗೆ ಮನುಷ್ಯತ್ವ ಇದೆಯಾ? ನಾಳಾಗಿ ಹೋಗ್ತಾರೆ, ನಾಶನಾಗ ಹೋಗ್ಲಿಕ್ಕೆ ಸರ್ಕಾರ. ರೈತರ ವಿರೋಧಿ ಸರ್ಕಾರ ಯಾವ್ದು ಉಳಿದಿಲ್ಲ ಇತಿಹಾಸದಲ್ಲಿ, ಉಳಿಯೋದು ಇಲ್ಲ, ನಾಶವಾಗಿ ಹೋಗ್ತಾರೆ. ಏನ್ ಈ ಸರ್ಕಾರ ನಡೆಸ್ತಾ ಇದ್ರಲ್ಲ, ಮಾಫಿಯಾ ನಡೆಸ್ತಾ ಇದಾರ. ಎಲ್ಲಿಂದ ಎಲ್ಲಿಗೂ ರೈತರ ಭೂಮಿ ಕಿತ್ಕೊಂಡು ರೈತರಿಗೆ ಹಿಂಸೆ ಕೊಡೋದೇ ಅವ್ರದ್ದು ಉದ್ದೇಶ ಆಗಿದೆ. ಯಾವ ಫ್ಯಾಕ್ಟ್ರಿಗಳು ಮಾಡ್ತಾರೆ, ಯಾವ ಸಿಟಿಗಳು ಮಾಡ್ತಾರೆ ಅವರು? ನಾವೇನ್ ಕೇಳ್ಕೊಂಡಿದ್ರ ಅವ್ರ ಹತ್ರ? ನಮ್ಗೇನ್ ಕೆಲಸ ಇಲ್ಲ, ನಮ್ಮ ಭೂಮಿಗಳನ್ನ ಕಿತ್ಕೊಂಡು ನಮ್ಗೆ ಫ್ಯಾಕ್ಟ್ರಿ ಮಾಡ್ಕೊಂಡು ಅಂತ ನಾವು ಕೇಳ್ಕೊಂಡಿದ್ದೀರಾ? ನಾವೇನು ಉಪವಾಸ ಇದ್ದೀರಾ? ಅವ್ರಿಗೆ ಬೇಕಾದ್ರೆ ನಾವು ಕೆಲಸ ಕೊಡುವಂತ ಶಕ್ತಿ ಹೊಂದಿದ್ದೀರಿ ನಾವು. ನಾವೇನ್ ಕೆಲಸ ಇಲ್ಲದೆ ಯಾರೆಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ದು ಫಲವತ್ತಾದ ಭೂಮಿ, ಅವ್ರ ಕೆಲಸ ಕೊಡೋದು ಬೇಕಾಗಿಲ್ಲ. ನಮ್ಮ ಭೂಮಿಯಲ್ಲಿ ನಾವು ದುಡ್ದು ಬದುಕಕ್ ಬಿಟ್ಟರೆ ಸಾಕು ನಮ್ಗೆ. ಇಂಥ ಸರ್ಕಾರ ಯಾರಿಗೂ ಬೇಡ. ಇಂಥ ಸರ್ಕಾರ ತಗೊಂಬಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕು. ಇಂಥ ಸರ್ಕಾರ ಆಳಕ್ ಬಿಟ್ಟಿದ್ರಲ್ಲ, ಅದು ನಮ್ ತಪ್ಪು. ನಮ್ಮ ಜನ ಬುದ್ಧಿ ಕಲಿಬೇಕು. ಇಷ್ಟೇ ಹೇಳ್ತಾ ಇದ್ದೀನಿ. ನಾನು ಮಾತು ಮುಗಿಸ್ತಾ ಇದ್ದೀನಿ.